ಆಳಿದಂತಹ ಬ್ರಿಟನ್ ಅಂದ್ರೆ ಇಂಗ್ಲೆಂಡ್ ಕೂಡ ಹಿಂದಕ್ಕೆ ನಾವು ಮುಂದೆ ಬಂದಿದ್ದೀವಿ. ಈ ಬಾರಿ ಅವರು ಘೋಷಣೆಯನ್ನು ಮಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಾರಿ ನಾನು ಮತ್ತೆ ಪ್ರಧಾನಮಂತ್ರಿ ಆದರೆ ಈ 5 ವರ್ಷದಲ್ಲಿ ನಾವು 5ರಿಂದ 3ನೇ ಸ್ಥಾನಕ್ಕೆ ಬರ್ತೇವೆ. ಅಂದ್ರೆ ಜರ್ಮನಿನೂ ಹಿಂದಕ್ಕಿತ್ತೀವಿ, ಜಪಾನ್ ಕೂಡ ಹಿಂದಕ್ಕಿತ್ತೀವಿ. ಇನ್ನು ಉಳಿದಿರುವಂತದ್ದು ಚೈನಾ ಮತ್ತು ಅಮೆರಿಕ ನಮಗಿನ್ನ ಮೇಲಿರುತ್ತೆ. ಅದನ್ನ ಬಹುಶಃ ಅದನ್ನೇ ವಿಕಸಿತ ಭಾರತ ಅಂದ್ರೆ ಏನು? ಮುಂದಿನ 25 ವರ್ಷಗಳು ಈ ದೇಶವನ್ನ ಯಾವ ರೀತಿ ಅಭಿವೃದ್ಧಿಯನ್ನ ಮಾಡಬೇಕು, ಆರ್ಥಿಕ ಶಕ್ತಿಯಾಗಿ ಯಾವ ರೀತಿ ಹೊರಹೊಮ್ಮಬೇಕು, ನಮ್ಮ ಯುವಕರ ಬದುಕನ್ನ ಶಾಶ್ವತವಾಗಿ ಕಟ್ಕೊಡುವಂತದ್ದೇನೆ ಮೋದಿ ಗ್ಯಾರಂಟಿ. ಇದು ಕಾಂಗ್ರೆಸ್ಸಿನ ಸುಳ್ಳಿನ ಗ್ಯಾರಂಟಿಗೂ ಮೋದಿ ಗ್ಯಾರಂಟಿಗೂ ಏನು ವ್ಯತ್ಯಾಸ ಅಂದ್ರೆ, ಕಾಂಗ್ರೆಸ್ಸಿನ ಗ್ಯಾರಂಟಿ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೊಳ್ಳುವಂತ ಗ್ಯಾರಂಟಿ ಆದ್ರೆ, ಯಾವುದನ್ನು ಕಿತ್ಕೊಳ್ಳದೆ ಶಾಶ್ವತವಾದಂತ ಬದುಕನ್ನ ಅವ್ರ ಕಾಲ ಮೇಲೆ ಅವರು ನಿಂತು ಸ್ವಾಭಿಮಾನದ ಸ್ವಾತಂತ್ರ್ಯದ ಬದುಕನ್ನ ಕಟ್ಟುವಂಥದ್ದು ಮೋದಿ ಅವರ ಗ್ಯಾರಂಟಿ ಆಗಿದೆ. ಇಡೀ ದೇಶ ಮೋದಿ ಗ್ಯಾರಂಟಿ ಮೇಲೆ ಹೆಚ್ಚಿನ ನಂಬಿಕೆ ಇದೆ ಬಿಟ್ರೆ ಕಾಂಗ್ರೆಸ್ಸಿನ ಸುಳ್ಳಿನ ಗ್ಯಾರಂಟಿ ಬಗ್ಗೆ ಇಲ್ಲ. ಹಾಗಾಗಿ ನನಗೆ 100ಕ್ಕೆ 100ರಷ್ಟು ವಿಶ್ವಾಸ ಇದೆ. ನಮ್ಮ ಜನರು, ಕರ್ನಾಟಕದ ಜನರು ಕೂಡ ವಿಶೇಷವಾಗಿ ಕಳೆದ ವರ್ಷದಲ್ಲಿ ಏನು ತೀರ್ಮಾನ ತೆಗೆದುಕೊಂಡಿದ್ರು ಅದಕ್ಕೆ ತದ್ವಿರುದ್ಧವಾದಂತ ತೀರ್ಮಾನ ಆಗುತ್ತೆ. 25ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳು ಭಾರತೀಯ ಜನತಾ ಪಕ್ಷದ ಮತ್ತು ಜೆಡಿಎಸ್ನ ಮೈತ್ರಿ ಪಕ್ಷಗಳು ಅಭ್ಯರ್ಥಿಗಳು ಗೆಲ್ತಾರೆ. 25 ಸಂಸದರು ಮಾನ್ಯ ನರೇಂದ್ರ ಮೋದಿ ಅವರ ಕೈಗಳನ್ನ ಕರ್ನಾಟಕದಿಂದ ಅವರಿಗೆ ಕೈಗಳನ್ನ ಬಲಪಡಿಸೋದಕ್ಕೆ ನಾವೆಲ್ಲ ಕೂಡ ಹೋಗ್ತೇವೆ, ನಮ್ಮ ಜನರ ಆಶೀರ್ವಾದ ಅಂತ ಹೇಳಿ